ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಸ್ವಲ್ಪ ನಾನು ಆಚೆ ಹೋಗ್ಬೇಕಿದೆ. ಯಾಕೆ ಅಂದರೆ ನನ್ನ ಕಾರ್ ಸರ್ವಿಸ್ ಕೊಡಬೇಕು. ಸೊ ಅದಕ್ಕೆ ತೊಗೊಂಡು ಹೋಗೋಣ ಅಂತ ಹೋಗಿದ್ದೀನಿ. ನಾನು ಯಾವಾಗಲೂ ಸರ್ವಿಸ್ ಕೊಡೋದು ಶೋರೂಮಲ್ಲೇ ಕೊಡೋದು, ವಿಮಲ್ ಆಟೋ ಶೋರೂಮ್, ಮಾರುತಿ ಸುಜುಕಿ. ಬಿಕಾಸ್ ನನ್ನ ಕಾರು ಬ್ರೀಝಾ, ನಾನು ತೊಗೊಂಡು 3 hours ಆಯಿತು. ಸರ್ವಿಸಿಗೆ ಕೊಡೋದಿದೆ ಇವತ್ತು ಸರ್ವಿಸಿಗೆ ಕೊಡ್ತಾ ಏನೇನು ಮಾಡ್ತೀನಿ ಅಂತ ನೋಡ್ತೀನಿ, ನೋಡೋಣ ಬನ್ನಿ. ತುಂಬ ಚಳಿ ಇದೆ, ಹಾಗಾಗಿ ಔಟ್ಸೈಡ್ ಹೋಗೋ ಮುಂಚೆ ಸ್ವೆಟರ್ ವೇರ್ ಮಾಡೋದು ಬೆಟರ್ ಅಂತ ಹೇಳಿ ನಾನು ಸ್ವೆಟರ್ನ ವೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಚಳಿ, ನನ್ನ ಕೈಲಂತೂ ಚಳಿ ತಡ್ಕೊಳ್ಳೋಕೆ ಶಕ್ತಿನೇ ಇಲ್ಲ. ತುಂಬ ಎಲ್ಲರೂ ಕುತ್ಕೊಬಿಡೋದು, ಜೊತೆ ಕುತ್ಕೋಬೇಕನ್ಸುತ್ತೆ. ಸೊ ಈಗ ಕಾರ್ ಬೇರೆ ಡ್ರೈವ್ ಮಾಡ್ತಿದ್ದೀನಿ. ಸರ್ವಿಸಿಗೆ ಕೊಟ್ಬಿಟ್ಟು ವಾಪಸ್ ಒಬ್ಬಳೇ ಬರಬೇಕು. ಅದಕ್ಕೋಸ್ಕರ ನಾನು ಸ್ವೆಟರ್ನ ವೇರ್ ಮಾಡಿದ್ದೀನಿ. ಬನ್ನಿ ಹೊರಡೋಣ ಇಲ್ಲಿಂದ. ನಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ಸೊ ಹಾಗಾಗಿ ನಾನು ಕಾರ್ನ ರೋಡ್ ಸೈಡಲ್ಲೇ ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಕಾರ್ ಪಾರ್ಕಿಂಗ್ ಸಿಗುತ್ತೆ. ನೋಡಿ, ಇದು ನನ್ನ ಕಾರು ಪಾರ್ಕಿಂಗ್ ಇಲ್ಲಿ ಸೈಡಲ್ಲಿ ಮಾಡಿರ್ತೀನಿ. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಒಂದು 7 ಗಂಟೆ ಆಗಿದೆ. ಫುಲ್ಲು ಟ್ರಾಫಿಕ್ ಇದೆ. ಚಳಿ ಕೂಡ ಹಾಗೆ ಇದೆ, ಟ್ರಾಫಿಕ್ ಕೂಡ ಹಾಗೆ ಇದೆ. BGS ಬ್ರಿಡ್ಜ್ ನಾನು ಹೋಗ್ಬೇಕಾದ್ರೆ ಡೌನು. ನಂದೇನು ತಪ್ಪಿಲ್ಲ, ನಾನಂತೂ ಪ್ರೇಮಿಗೆ ಫೈನಲಿ ಕಾರ್ ಸರ್ವಿಸ್ ತಂದಾಯಿತು. ಚೆಕ್ ಮಾಡ್ತಾ ಇದ್ದಾರೆ ಏನೇನು ಪ್ರಾಬ್ಲಮ್ ಇದೆ, ಏನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಇನ್ನೂ ಗೊತ್ತಿಲ್ಲ ಹೇಳ್ತಾರೆ ಅಂತ. ಕಾರ್ನ ಸರ್ವಿಸಿಗೆ ಬಿಟ್ಟು ಆಟೋದಲ್ಲಿ ಬರ್ತಾ ಇದೆ. ತುಂಬ ಚಳಿ ಕೂಡ ಇದೆ. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇದು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾರ್ ಸರ್ವಿಸಿಗೆ ಕೊಟ್ಟು ತೊಗೊಂಬರಕ್ಕೆ ಹೋಗ್ತಾ ಇದ್ದೆ. ಕಾರು ಡೆಲಿವರಿ ಕೊಡೋದು ಸಂಜೆ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಮಧ್ಯಾಹ್ನ ಹೊಟ್ಟೆ ಹಸಿವಾಗಿತ್ತು. ನಮ್ಮ ವಿಜಯನಗರಲ್ಲಿ ಲೊಕೇಟ್ ಆಗಿರೋ ಭೋಜನ ಶಾಲೆಗೆ ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ಎನಿ ಟೈಮ್ ಮದುವೆ ಊಟ ಕೊಡ್ತಾರೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟದ ಟೈಮಿಂಗ್ಸ್ ಬಂದು 12 to 4 o'clock ತನಕ ಎವ್ರಿ ಡೇ ಇರುತ್ತೆ. ಮತ್ತು ಫೆಸ್ಟಿವಲಲ್ಲಿ ಸ್ಪೆಷಲ್ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಊಟ. ಯಾರಿಗೆಲ್ಲ ಮದುವೆ ಊಟ ಮಾಡಬೇಕನ್ಸುತ್ತೋ ಪ್ಲೀಸ್ ವಿಸಿಟ್ ಮಾಡಿ ಭೋಜನ ಶಾಲೆ, ನಮ್ಮ ವಿಜಯನಗರಲ್ಲಿ ಲೊಕೇಟ್ ಆಗಿರೋದು ಅಂತ ಹೇಳ್ತಾ ಊಟ ಕೂಡ ಮುಗಿಸ್ಕೊಂಡೆ. ಇನ್ನೂ ಟೈಮ್ ಇತ್ತು, ಶಾಪಿಂಗ್ ಹೋಗ್ತಾ ಇತ್ತು. ಸ್ವಲ್ಪ ಹಾಗೆ ಟೈಮ್ ಇದೆ ಅಂತ ಶಾಪಿಂಗ್ ಬಂದಿದ್ದೀನಿ. ನನಗೆ ಇಷ್ಟ ಆಗೋ ಥರ ಯಾರೂ ಸಿಗ್ತಾ ಇಲ್ಲ. ಚೆಕ್ ಮಾಡ್ತಾ ಇದ್ದೀನಿ ನಾನು. ಶಾಪಿಂಗ್ ಮುಗೀತು. ನೋಡಿ ನಮ್ಮ GT ವರ್ಲ್ಡ್ ಮಾಲ್ನ ಯಾವ ಥರ ಡೆಕೋರ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಟೈಮ್ ಇಲ್ಲ, ನೆಕ್ಸ್ಟ್ ಡೇ ಹೋಗೋಣ ಅಂತೇಳಿ ರಿಟರ್ನ್ ಬಂದೆ. ಮತ್ತೆ ಕಾರ್ ಸರ್ವಿಸಿಂದ ಕಾಲ್ ಬಂತು, ಹೋಗ್ತಾ ಇದ್ದೀನಿ. ಇವಾಗ ಊಟ ಮಾಡಬೇಕಿತ್ತು, ಬಟ್ ಬೇಗ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಪಾರ್ಕಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಹೋಗ್ತಾ ಇದ್ದೆ. ನಾನು ಯಾವಾಗಲೂ ವಿಂಡೋಯಿಂದ ವಿಡಿಯೋ ಮಾಡ್ತಿರ್ತೀನಲ್ಲ, ಫ್ರೆಶ್ ಗಾಳಿ ಬರುತ್ತೆ ಅಂತ ಈ ಪಾರ್ಕಿಂದ ಅದು ತೋಟಗಾರಿಕಾ ಇಲಾಖೆ. ಮತ್ತು ರೀಚ್ ಆದೆ. ತುಂಬ ಟ್ರಾಫಿಕ್ ಇದೆ. ನೋಡಿ, ನನ್ನ ಕಾರ್ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ. ನಾನು ಶೋರೂಮ್ ಬಿಟ್ಟರೆ ಬೇರೆ ಎಲ್ಲೂ ಮಾಡಿಸಲ್ಲ. ಒನ್ ಟೈಮ್ ಏನೋ ಔಟ್ಸೈಡ್ ಮಾಡಿಸಿದೆ, ಬಟ್ ನಂಗೆ ತುಂಬ ಇಷ್ಟ ಆಯಿತು ಸರ್ವಿಸಲ್ಲಿ. ಯಾವಾಗಲೂ ಈ ಸಲ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಒಳಗೆಲ್ಲ ಎಷ್ಟು ನೀಟಾಗಿ. ಅವರು ವಾಟರ್ ವಾಶ್ ಮಾಡಿಲ್ಲ, ಡ್ರೈ ವಾಶ್ ಮಾಡೋದು ಯಾವಾಗಲೂ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಫೈನಲಿ ನಾನು ಕಾರ್ ತೊಗೊಂಡು ಬರ್ತಾ ಇದ್ದೀನಿ. ಡೆಲಿವರಿ ಕೊಟ್ಟು ಹೆವಿ ಟ್ರಾಫಿಕ್ ಇದೆ. ಸಿಂಪಲ್ ಆಗಿ ಹೋಗಿದೆ ಫ್ರೆಂಡ್ಸ್.
ತಗೊಂಡಕ್ಕೆ ಸಿಗ್ನಲ್ ಸ್ವಲ್ಪ ಲೈಟ್ ಟ್ರಾಫಿಕ್ ಇದೆ, ಏನು ಮಾಡಕ್ ಆಗಲ್ಲ. ನೋಡಿ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ ನನ್ನ ಕಾರ್ನ, ತುಂಬಾ ಇಷ್ಟ ಆಗ್ತಾ ಇದೆ. ಸ್ವಲ್ಪ ರಫ್ ಆಗಿತ್ತು, ಸೂಪರ್ ಆಗಿ ಸರ್ವಿಸ್ ಮಾಡಿದ್ದಾರೆ ಕಾರ್ನ, ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ. ತಗೊಂಡೋಟಕ್ಕೆ ಟ್ರಾಫಿಕ್ ಇದೆ, ಮೂವ್ ಆಗ್ತಾ ಇದ್ದೀನಿ ನೋಡಿ. I want to go early. Hey guys, ಕಾರ್ನ ಸರ್ವಿಸಿಂದ ತೊಗೊಂಡು ಬಂದೆ. ಮತ್ತು ಇಲ್ಲಿ ಬೇಗ ತರಲಿಲ್ಲ ಅಂದರೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಬೇಗ ತೊಗೊಂಡು ಬಂದು ಪಾರ್ಕ್ ಮಾಡಿ. ಮತ್ತು ಇವಾಗ 5:30 ಆಗಿದೆ ಟೈಮು. ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ, ನಿದ್ದೆ ಕೂಡ ಬರ್ತಾ ಇದೆ, ಟಯರ್ಡ್ ಆಗಿದೆ ಮಾರ್ನಿಂಗಿಂದ. ಆಮೇಲೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು, ತುಂಬ ಮೆಸ್ಸಿ ಆಗಿದೆ. ಕಾರ್ ಸರ್ವಿಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಾರ್ ಏನು ಪ್ರಾಬ್ಲಮ್ ಆಗಿಲ್ಲ. ಯಾವಾಗಲೂ ಮಂತ್ಲಿ ನಾನು ಚೆಕ್ ಮಾಡಿಸ್ತಾ ಇರ್ತೀನಿ. ಮೇಂಟೈನ್ ಮಾಡಬೇಕಾದ್ರೆ ಟೆಕ್ ಕಾರ್ನ ತುಂಬ ಕಷ್ಟಪಟ್ಟು ತಗೊಂಡಿರೋದಲ್ಲ. ಸೊ ಹಾಗಾಗಿ ನಾನು ಮೇಂಟೈನ್ ನೀಟಾಗಿ ಮಾಡಬೇಕಂತೇಳಿ ಸರ್ವಿಸ್ ಕೊಟ್ಟಿದೆ. ನೋ ಪ್ರಾಬ್ಲಮ್, ಏನೂ ಆಗಿಲ್ಲ, ಕಾರೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಟ್ರಾಫಿಕ್ ಇರೋದ್ರಿಂದ ಲೇಟ್ ಆಗಿದೆ. ಡ್ರೈವ್ ಮಾಡಿಕೊಂಡು ಚಾಮರಾಜಪೇಟೆಯಿಂದ ಇಲ್ಲಿ ಬರೋದು. ಮತ್ತು ಮನೆಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿ ಪಾರ್ಕ್ ಮಾಡಿ ಬಂದೆ. ಇವಾಗ ಕಾಫಿ ಮಾಡ್ಕೊಂತಿದ್ವಿ, ಸ್ವಲ್ಪ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು. ನಾಳೆ ಮತ್ತೆ ಮಂಡೇ ಅಲ್ವಾ, ಸೊ ಪೂಜೆಗೆಲ್ಲ ಇವತ್ತು ರೆಡಿ ಮಾಡಬೇಕು. ನಾನು ನಾಳೆ ವೀಡಿಯೋನಲ್ಲಿ ನಾನು ಶಾಪಿಂಗ್ ಹೋಗಿದ್ದಲ್ಲ, ನಾನು ಏನೇನು ಪರ್ಚೇಸ್ ಮಾಡಿದೆ ನಾನು ಕೂಡ ಶಾಪಿಂಗಲ್ಲಿ ಅಂತ ಹೇಳಿ ನಿಮಗೆ ನಾಳೆ ವೀಡಿಯೋ ಹೋಗ್ತೀನಿ. ಈ ಒಂದು ವೀಡಿಯೋನ ಎಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ವಾಂಟ್ ಸೊ ಹ್ಯಾವ್ ಇನ್ ದ ನೆಕ್ಸ್ಟ್ ವ್ಲಾಗ್. ಫ್ರೆಂಡ್ಸ್ ಎಲ್ಲ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫ್ರೆಂಡ್ಸ್ಗೆ ಫಾಲೋ ಮಾಡ್ಸೋಕ್ಕೆ ಅಂತ ಇದೊಂದು ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀವಿ. ಸ್ಟೇ ಟ್ಯೂನ್ ಗಾಯ್ಸ್, see you in the next vlog. Bye bye, take care, good night, bye.